ಲಾಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ವೇನಲ್ಲಿ ಹೇಗೆ ನಾವು ಕ್ರಿಸ್ಟಲ್ಸ್ನ ಕ್ಲೆನ್ಸ್ ಮಾಡೋದು ಅಂತ ನೋಡಿದ್ವಿ. ಈಗ ಇಲ್ಲಿಗೆ ಇದು 50% ಪೋರ್ಷನ್ ಕಂಪ್ಲೀಟ್ ಆಯಿತು. ಇನ್ನೂ 50% ಏನಂದರೆ ನಿಮ್ಮ ಒಂದು ಡಿಸೈರ್ಸ್ನ ಅದಕ್ಕೆ ಫಿಲ್ ಮಾಡಬೇಕಲ್ವಾ. ನಿಮ್ಮ ಒಂದು ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಎನರ್ಜಿನ ಅದಕ್ಕೆ ಫಿಲ್ ಮಾಡಬೇಕು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಯಾವ ಕ್ರಿಸ್ಟಲ್ಗೆ ಅಥವಾ ಕ್ಲಸ್ಟರ್ ಆಗಿರ್ಬೋದು, ಟಂಬಲ್ಸ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಈ ಥರ ಮಾಲ ಆಗಿರ್ಬೋದು, ಯಾವುದನ್ನೇ ಕ್ಲೆನ್ಸ್ ಮಾಡಬೇಕು ಅಥವಾ ಫಿಲ್ ಮಾಡಬೇಕು ಅಂದರೆ ಜಸ್ಟ್ ಈ ಥರ ಕೈಯಲ್ಲಿ ಹಿಡ್ಕೊಂಡಿರಿ. ಹೇಳಿದ್ನಲ್ವಾ, ಕಣ್ಣು ಮುಚ್ಚಿರ್ತೀರ, ಲಾಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಇದೆ ಇರುತ್ತೆ. ಸೊ ಹೋಲ್ಡ್ ಮಾಡಿ, ನಿಮ್ಮ ಆಜ್ಞಾ ಚಕ್ರನ ಅದ್ರ ಮೇಲೆ ಫೋಕಸ್ ಮಾಡಿದ್ದಾದಮೇಲೆ ಈ ಒಂದು ಬ್ರಹ್ಮಾಂಡ ಆಗಿರ್ಬೋದು, ಈ ಯೂನಿವರ್ಸಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಪ್ರೊವೈಡಿಂಗ್ ಮೀ ದಿಸ್ ಕ್ರಿಸ್ಟಲ್ಸ್ ಆ್ಯಂಡ್ ಹೆಲ್ಪ್ ಮೀ ಇನ್ ಎ ಬೆಟರ್ ವೇ ಅಂತ. ಅದಾದ ನಂತರ ನಿಮ್ಮ ಒಂದು ಅಫರ್ಮೇಷನ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಹೆಲ್ತ್ ರಿಲೇಟೆಡ್ ಸ್ಟೋನ್ಸ್ ಇದ್ದಾವೆ. ಸೊ ನಿಮಗೆ ಹೆಲ್ತ್ ಏನೇ ಡಿಸ್ಕಂಫರ್ಟ್ ಆಗಿರ್ಬೋದು ಅದೆಲ್ಲವನ್ನು ಈ ಕ್ರಿಸ್ಟಲ್ಸ್ ಅಬ್ಸರ್ವ್ ಮಾಡಿ ಕ್ಲಿನ್ಸ್ ಮಾಡಿದ್ದೀವಿ. ನನ್ನ ಹೆಲ್ತನ್ನು ಇನ್ನೂ ಬೆಟರ್ ವೇನಲ್ಲಿ ಕ್ಯೂರ್ ಮಾಡೋದಕ್ಕೆ ಇನ್ನೂ ಸಾಕಷ್ಟು ಎನರ್ಜಿ ಕೊಡುವಂಥ ನಮ್ಮ ಯೂನಿವರ್ಸ್ ಅಥವಾ ಬ್ರಹ್ಮಾಂಡದಿಂದ ನಾವು ರಿಸೀವ್ ಮಾಡ್ಕೋತಾ ಇದ್ದೀವಿ ಅಂತ ಫೀಲ್ ಮಾಡಿ. ಓಕೆ, ರಿಸೀವ್ ಆಯ್ತಲ್ವಾ? ರಿಸೀವ್ ಆದಮೇಲೆ ನಿಮ್ಮ ಒಂದು ಅಫರ್ಮೇಷನ್ಸ್, ನಿಮ್ಮ ಒಂದು ಡಿಸೈರ್ಸ್ ಏನಿದೆ ಅಲ್ವಾ, ಅದನ್ನೆಲ್ಲದನ್ನು ಬ್ರಹ್ಮಾಂಡಕ್ಕೆ ಫಾರ್ವರ್ಡ್ ಮಾಡಿ ಕಳಿಸ್ಕೊಳ್ಳಿ. ಓಕೆ, ಅಲ್ಲಿಂದ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಓಕೆ, ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಈಡೇರ್ತಾ ಇದ್ದಾವೆ ಅಥವಾ ಈಡೇರಿದೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಆದಮೇಲೆ ಇಲ್ಲಿಗೆ ನಿಮ್ಮ ಕ್ರಿಸ್ಟಲ್ಗೆ ಎನರ್ಜಿ ಫಿಲ್ಲಿಂಗ್ ಆಯಿತು. ಇದನ್ನು ನೆಕ್ಸ್ಟು ನಿಮ್ಮ ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡಲ್ಲಿ ಹಾಕ್ಬೋದು. ಲೆಫ್ಟ್ ಹ್ಯಾಂಡ್ ಆಗಬೇಕಾ ರೈಟ್ ಹ್ಯಾಂಡ್ ಆಗಬೇಕಾ ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಒಂದು ಆಲೋಚನೆಗಳ ಮೇಲೇ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ನಿಮ್ಮ ಬಾಡಿಯಿಂದ ಕೆಲವೊಂದು ಎನರ್ಜಿಗಳನ್ನ ಬಿಡಬೇಕಾಗಿರುತ್ತೆ. ಆ ಟೈಮಲ್ಲಿ ರೈಟ್ ಹ್ಯಾಂಡ್ಗೆ ಹಾಕಬೇಕಾಗುತ್ತೆ. ಕೆಲವೊಂದನ್ನ ರಿಸೀವ್ ಮಾಡ್ಕೊಳ್ಬೇಕಾಗಿರುತ್ತೆ ನಿಮ್ಮ ಬಾಡಿಗೆ. ಫಾರ್ ಎಕ್ಸಾಂಪಲ್ ಮನಿ ಮ್ಯಾಗ್ನೆಟ್ನ ಆಲ್ವೇಸ್ ವಿ ಶುಡ್ ಬಿಯರ್ ಇನ್ ಎ ಲೆಫ್ಟ್ ಹ್ಯಾಂಡ್. ಯಾಕಂದರೆ ನಾವು ದುಡ್ಡನ್ನ ರಿಸೀವ್ ಮಾಡ್ಕೋಬೇಕು. ರೈಟ್ ಹ್ಯಾಂಡ್ಗೆ ಏನು ಹಾಕಿದ್ರೆ ಏನಾಗುತ್ತೆ, ಲಾಸ್ ಆಗ್ತಾ ಹೋಗ್ತೀರಾ. ಜಸ್ಟ್ ಈ ಥರ. ಓಕೆನಾ?